ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ತಿರುಪತಿಯ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ದೇವಾಲಯದ ಅರ್ಚಕರು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನು ಆಶೀರ್ವದಿಸಿ ದೇವರ ಪ್ರಸಾದವನ್ನ ನೀಡಿದರು. ಕಪಿಲೇಶ್ವರ ದೇಗುಲಕ್ಕೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಭೇಟಿಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ದೇವಾಲಯದ ಅರ್ಚಕರು ಚಂದ್ರಬಾಬು ನಾಯ್ಡು ಅವರಿಗೆ ಆಶೀರ್ವದಿಸಿದರು ಮತ್ತು ಪ್ರಸಾದವನ್ನು ಕೂಡ ನೀಡಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿಗಳಾದ ಮೇಲೆ ಭಾಳ ಬದಲಾವಣೆಗಳಾಗುತ್ತಾ ಇದೆ, ಜೊತೆಗೆ ಉತ್ತಮವಾದಂತಹ ಬೆಳವಣಿಗೆಗಳು ಕೂಡ ಆಗುತ್ತಾ ಇದೆ ತಿರುಪತಿಯ ದೇವಸ್ಥಾನದಲ್ಲಿ. ಅದರಲ್ಲೂ BR ನಾಯ್ಡು ಅವರು ಅಧ್ಯಕ್ಷರಾದ ಮೇಲೆ ಸಾಕಷ್ಟು ರೀತಿಯಾದಂತಹ ಹಲವು ಮಹತ್ತರವಾದಂತಹ ಯೋಜನೆಗಳನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ. ಇನ್ನು ಚಂದ್ರಬಾಬು ನಾಯ್ಡು ಅವರು ಕೂಡ ಅಷ್ಟೇ BR ನಾಯ್ಡು ಅವರಿಗೆ ಎಲ್ಲ ವಿಚಾರದಲ್ಲೂ ಕೂಡ, ಅಂದರೆ ಈಗ ಆಡಳಿತಾತ್ಮಕ ವಿಚಾರದಲ್ಲಿ ಅವರಿಗೆ ಒಂದು ದೊಡ್ಡ ಶಕ್ತಿಯಾಗಿ ಬೆಂಬಲವಾಗಿ ನಿಂತಿದ್ದಾರೆ. ಅವ್ರಿಗೆ ಸರ್ಕಾರದಿಂದ ಏನೇ ಒಂದು ಬೆಂಬಲ ಬೇಕಾದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಮರು ಪ್ರಶ್ನೆಯನ್ನು ಮಾಡದೆ BR ನಾಯ್ಡು ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ತಿರುಪತಿ ದೇವಸ್ಥಾನ ಏನಿದೆ, ಕಪಿಲೇಶ್ವರ ಸ್ವಾಮಿ ದೇವರೇನಿದೆ, ಅದು ಕೂಡ ಅಷ್ಟೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿರೋದು. ಜೊತೆಗೆ ಅಲ್ಲಿ ಇದ್ದಂತಹ ಸಿಬ್ಬಂದಿಯವರನ್ನು ಕೂಡ ಬಹಳ ಖುಷಿಯಾಗಿ ಮಾತಾಡಿಸಿದ್ರು ಚಂದ್ರಬಾಬು ನಾಯ್ಡು ಅವರು. ಅವರ ಕುಶಲೋಪರಿಯನ್ನು ಕೂಡ ವಿಚಾರಿಸಿದರು. ಆ ಒಂದು ದೇವಸ್ಥಾನದ ಬಗ್ಗೆ ಕೂಡ ಅರ್ಚಕರು ಅಲ್ಲಿ ಚಂದ್ರಬಾಬು ನಾಯ್ಡು ಅವರಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದರು. ಅವ್ರನ್ನ ಅಷ್ಟೇ ಪ್ರೀತಿಯಿಂದ ಬರಮಾಡಿಕೊಂಡ್ರು, ಅವ್ರಿಗೆ ಆಶೀರ್ವಾದ ಕೂಡ ಮಾಡಿದರು. ಅದಾದ ಮೇಲೆ ಅಲ್ಲಿನ ಪ್ರಸಾದವನ್ನು ಕೂಡ ವಿತರಣೆ ಮಾಡಿದರು ಚಂದ್ರಬಾಬು ನಾಯ್ಡು ಅವರಿಗೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ತಿರುಪತಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿನ ಆಡಳಿತ ಮಂಡಳಿಯವರು ಅಷ್ಟೇ ಪ್ರೀತಿ ಗೌರವದಿಂದ ಕಾಣ್ತಾರೆ. ಜೊತೆಗೆ ಏನೋ ಒಂದು ಹೊಸ ಬದಲಾವಣೆಯನ್ನು ಮಾಡಬೇಕು, ಇನ್ನೂ ಮಹತ್ತರ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಆಸೆ ಕನಸನ್ನು ಕೂಡ ಚಂದ್ರಬಾಬು ನಾಯ್ಡು ಅವರು ಹಾಕ್ಕೊಂಡಿದ್ದಾರೆ.